ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫೋರ್ತ್ ಪವರ್. ಇವತ್ತು ನಾವು ಕಾರ್ಮಿಕರ ಹಕ್ಕುಗಳು, ಈ ದೇಶದ ಬೆನ್ನೆಲುಬು ರೈತ ಹೇಗೆಯೋ ಹಾಗೆ ಈ ಅಸಂಘಟಿತ ಕಾರ್ಮಿಕರು ಈ ದೇಶವನ್ನು ಮತ್ತು ಈ ದೇಶದ ಉತ್ಪಾದಕತೆಯನ್ನು, ಈ ದೇಶದ ಸರಾಸರಿ ಒಟ್ಟು ಮೌಲ್ಯಮಾಪವನ್ನು ಮಾಡುವವರು ಯಾರಪ್ಪ ಅಂತಂದರೆ ಕಾರ್ಮಿಕರು. ಇವತ್ತು ಕಾರ್ಮಿಕರು ಶೋಚನೀಯವಾಗಿದ್ದಾರೆ. ಈ ಕಳೆದ 2 ವರ್ಷಗಳಲ್ಲಿ ಈ ಕೊರೋನಾ ಬಂದು ಇವತ್ತು ಕಾರ್ಮಿಕರು ವಲಸೆ ಹೋಗಿರುವುದನ್ನು ನಾವು ನೋಡಿದ್ದೇವೆ. ಕಾರ್ಮಿಕರು ಇವತ್ತು ತುಂಬ ಅತ್ಯಂತ ಶೋಚನೀಯವಾದಂಥ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅನೇಕ ಫ್ಯಾಕ್ಟ್ರಿಗಳು ಈ ಕೊರೋನಾದ ಹಾವಳಿಯಿಂದ ಲಾಕ್ ಆಗಿದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ನಾವು ನೋಡುವುದಾದರೆ ನಮ್ಮ ಹಕ್ಕುಗಳೇನಿದೆ, ಇಲ್ಲಿ ಮುಖ್ಯವಾಗಿ ನಿಮ್ಮ ಹಕ್ಕುಗಳು ಅಂತಂದರೆ ಕಾರ್ಮಿಕರ ಹಕ್ಕುಗಳು ಏನು ಅನ್ನುವುದರ ಕುರಿತಾಗಿ ಇವತ್ತು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಮೊದಲನೇದಾಗಿ ನಾವು ನೋಡುವುದಾದರೆ ಪ್ರಾಮಾಣಿಕವಾದಂಥ ವೇತನವನ್ನು ಪಡೆಯುವಂಥದ್ದು ನಮ್ಮ ಹಕ್ಕಾಗಿದೆ. ಪ್ರಾಮಾಣಿಕವಾಗಿ ನಾನು ಮಾಡುವಂಥ ಕೆಲಸ ಏನಿದೆ, ನಾನು ಮಾಡುವಂಥ ಕಾಯಕ ಏನಿದೆ, ಅಸಂಘಟಿತ ಕಾರ್ಮಿಕರಲ್ಲಿ ನಾವು ನೋಡುವುದಾದರೆ ಸರಿಯಾದ ವೇತನ ಇಲ್ಲ ಅನ್ನುವುದನ್ನು ನಾವು ನೋಡ್ತೇವೆ. ಅಸಂಘಟಿತ ಕಾರ್ಮಿಕರು ಅವರು ಸಂಘಟಿತರಾಗದೆ ಅವರಿಗೆ ತಿಂಗಳ ಸಂಬಳವನ್ನು ನೋಡದಿರುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ವಂಚನೆಯ ಪ್ರಕರಣಗಳನ್ನು ಸಹ ನಾವು ನೋಡ್ತೇವೆ. ಕಾರ್ಮಿಕ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರ ನಾವು ನೋಡುವುದಾದರೆ ಅವರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳೇನಿದೆ ಆ ಸವಲತ್ತುಗಳು ಮರೀಚಿಕೆಯಾಗಿರ್ತದೆ. ಕಾರಣ ಇಷ್ಟೇ, ಅವರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರು ಇರ್ತಾರೆ. ಅಸಂಘಟಿತ ಕಾರ್ಮಿಕರು ಕೆಲಸ ಮಾಡುವ ಸಂದರ್ಭದಲ್ಲಿ ಅವರು ಯಾವುದೇ ಥರದ ದಾಖಲೆಗಳನ್ನು ಇಟ್ಟುಕೊಂಡಿರುವುದಿಲ್ಲ. ಹಾಗಾಗಿ ಅವರು ಹಾಗೆ ಉಳಿದು ಹೋಗ್ತಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಅಸಂಘಟಿತ ಕಾರ್ಮಿಕ ಇಲಾಖೆಯಲ್ಲಿ ನಾವು ನೋಡುವುದಾದರೆ ಅಸಂಘಟಿತ ಕಾರ್ಮಿಕರಿಗೆ ಸಹಾಯ ಮಾಡುವಂಥ ಅನೇಕ ಯೋಜನೆಗಳಿದೆ. ಅಸಂಘಟಿತ ಕಾರ್ಮಿಕರ ಮಕ್ಕಳೇನಿದ್ದಾರೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ SLC ಓದುವಾಗ ಮತ್ತು ಪದವಿ ಓದುವಂಥ ಸಂದರ್ಭಗಳಲ್ಲಿ ಅವರಿಗೆ ಸಹಾಯ ಮಾಡುವಂಥ ಯೋಜನೆಗಳಿದೆ. ಎಷ್ಟೋ ಜನ ಅಸಂಘಟಿತ ಕಾರ್ಮಿಕರಿಗೆ ಆ ಯೋಜನೆಗಳ ಬಗ್ಗೆ ಮಾಹಿತಿಯೇ ಇರುವುದಿಲ್ಲ ಅನ್ನುವುದನ್ನು ನಾವೆಲ್ಲರೂ ಇಲ್ಲಿ ಅರಿಯಬೇಕಾಗಿದೆ. ಅಷ್ಟೇ ಯಾಕೆ, ಭೇದ ಭಾವದಿಂದ ಮುಕ್ತರಾಗುವುದು. ನಾವು ಕೆಲಸ ಮಾಡುವ ಸಮಯದಲ್ಲಿ ಬಣ್ಣ ಆಗಲಿ, ಜಾತಿ ಆಗಲಿ, ಮತ ಆಗಲಿ ಅದ್ಯಾವುದು ಬರಬಾರದು ಅನ್ನುವಂಥದ್ದನ್ನು ಕಾನೂನಲ್ಲಿ ನಾವು ನೋಡ್ತೇವೆ. ಎರಡನೇದು, ಭೇದ ಭಾವ ಬರದೆ ಕೆಲಸ ಮಾಡುವಂಥ ಒಂದು ಮುಕ್ತ ವಾತಾವರಣವನ್ನು ಕಾರ್ಮಿಕರಿಗೆ ಕಲ್ಪಿಸಿಕೊಡಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಲೇಬೇಕಾಗ್ತದೆ. ಮೂರನೇದು, ಲೈಂಗಿಕ ಕಿರುಕುಳ ಮತ್ತು ಲೈಂಗಿಕ ಶೋಷಣೆಯ ಮುಕ್ತ. ಇದು ನಮ್ಮ ಹಕ್ಕಾಗಿದೆ. ನಾವು ಕೆಲಸ ಮಾಡುವ ಸ್ಥಳ ಏನಿದೆ ಈ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಮತ್ತು ಲೈಂಗಿಕ ಶೋಷಣೆಯ ಮುಕ್ತವಾಗಿ ನಾವು ಕೆಲಸ ಮಾಡುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಉಳಿದಂತೆ ಆರೋಗ್ಯ, ಕೆಲಸ ಮಾಡುವ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಅತಿ ಹೆಚ್ಚು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗ್ತದೆ. ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ನಾವು ನೋಡುವುದಾದರೆ, ಕಟ್ಟಡ ಕಾರ್ಮಿಕರ ವಲಯಗಳಲ್ಲಿ ನಾವು ನೋಡುವುದಾದರೆ ಮತ್ತು ಬೀಡಿ ಸುತ್ತುವಂಥ ಕಾರ್ಮಿಕರನ್ನು ನಾವು ನೋಡುವುದಾದರೆ ಮತ್ತು ಧೂಳು ಸಂಬಂಧಪಟ್ಟಂತೆ ಕೆಲಸಗಳಲ್ಲಿ ಮಾಡುವಂಥ ಕಾರ್ಮಿಕರನ್ನು ನಾವು ನೋಡುವುದಾದರೆ ಅವರು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಆಗ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮುನ್ನೆಚ್ಚರಿಕೆ ಕ್ರಮಗಳೇನಿದೆ ಅದನ್ನು ಖಂಡಿತವಾಗಲು ಚಾಚೂ ತಪ್ಪದೆ ನಾವು ಪಾಲಿಸಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಲೇಬೇಕಾಗ್ತದೆ. ಭಾರತದಲ್ಲಿ ಸರಾಸರಿ ನಾವು ನೋಡುವುದಾದರೆ 8 ಲಕ್ಷಕ್ಕಿಂತ ಹೆಚ್ಚು ಜನ ಅಸಂಘಟಿತ ಕಾರ್ಮಿಕರು, ಅವರಿಗೆ ಯಾವುದೇ ಥರದ ದಾಖಲೆಗಳಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಅಸಂಘಟಿತ ಕಾರ್ಮಿಕರು ಅಂತ ನಾವೇನು ಕರಿತೇವೆ, ಕಟ್ಟಡ ಕಾರ್ಮಿಕರು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಕೂಲಿ ಕಾರ್ಮಿಕರು ಏನು ಮಾಡ್ತೇವೆ, ಅವರಿಗೆ ಪ್ರತಿದಿನ ದುಡಿದಿದ್ದಕ್ಕೆ ಅವರಿಗೆ ಸರಿಯಾದ ವೇತನವೂ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ಕಾರ್ಮಿಕ ಇಲಾಖೆಗಳು ಇವತ್ತು ಕಣ್ಣು ಕಿವಿ ಮುಚ್ಚಿಕೊಂಡು ಸುಮ್ಮನಿದ್ದಾವೆಯೇ ಅಂತ ಅನಿಸ್ತದೆ. ಯಾಕಂತಂದರೆ ಕಾರ್ಮಿಕರ ಸ್ಥಿತಿಗತಿಗಳು ಇವತ್ತು ಶೋಚನೀಯವಾಗಿದ್ದಾವೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಏನು ಕರಿತೇವೆ, ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇವತ್ತು ಆರ್ಥಿಕ ಮುಗ್ಗಟ್ಟಿನಿಂದ ಅವರು ಯಾವುದೇ ಥರದ ಫ್ಯಾಕ್ಟರಿಗಳನ್ನು ನಡೆಸಲು ಆಗದೆ ಹಣ ದುಬ್ಬರದಿಂದ ಇವತ್ತು ತುಂಬ ಶೋಚನೀಯವಾದಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಅಸಂಘಟಿತ ವಲಯದಲ್ಲಿ ನಾವು ನೋಡುವುದಾದರೆ ಗ್ರಾಮೀಣ ಭಾಗದಲ್ಲಿ ಇರುವಂಥ ಈ ಅಸಂಘಟಿತ ಕಾರ್ಮಿಕರೇನಿದ್ದಾರೆ ಅವರಿಗೆ ಸರಿಯಾದ ವೇತನವೂ ಸಿಗದೆ, ಕೆಲಸವೂ ಸಿಗದೆ ಇವತ್ತು ಅವರು ಮನೆಗಳಲ್ಲೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಈ ಕಾರ್ಮಿಕರಿಗೆ ಕೊಡುವಂಥ ಸರ್ಕಾರದ
ಸಹಾಯಗಳೇನಿದೆ ಆ ಸಹಾಯಗಳು ಇವತ್ತು ಮರೀಚಿಕೆಯಾಗಿವೆ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಕಾನೂನು ಹೇಳ್ತದೆ ಪ್ರಾಮಾಣಿಕವಾದಂಥ ವೇತನ ಏನಿದೆ ಅದು ನಮ್ಮ ಹಕ್ಕು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಈ ಪ್ರಾಮಾಣಿಕವಾದಂಥ ವೇತನ ಯುನಿಸೆಫ್ ಹೇಳುವ ಪ್ರಕಾರ ಇವತ್ತು ಭಾರತದಲ್ಲಿ ಕಾರ್ಮಿಕರ ಸ್ಥಿತಿ ತುಂಬಾ ಶೋಚನೀಯವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಲೇಬೇಕಾಗ್ತದೆ. ಹೀಗೆ ನಾವು ನೋಡುವುದಾದರೆ ಒಟ್ಟು ವಾರಕ್ಕೆ 40 ಗಂಟೆಗಳ ಕಾಲ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವ ಹಾಗೆ ಕಾನೂನು ಹೇಳ್ತದೆ. ಇಷ್ಟೇ ಯಾಕೆ, ವಾರದಲ್ಲಿ 40 ಗಂಟೆಗಳಿಗಿಂತ ಹೆಚ್ಚು ಕಾಲ ನಾವು ತೊಡಗಿಸಿಕೊಳ್ಳುವುದಕ್ಕೆ ಸರಾಸರಿ ಅವರು ಅನುಕೂಲವಾಗುವಂಥ ವೇತನವನ್ನು ಪಾವತಿ ಮಾಡಬೇಕು ಅನ್ನುವಂಥ ಕಾರ್ಮಿಕರ ಕಾನೂನುಗಳನ್ನು ನಾವು ನೋಡ್ತೇವೆ. ಇವತ್ತು ಕಾನೂನುಗಳು ಏನಾಗಿದೆ ಅಂತಂದರೆ ಕಾನೂನುಗಳು ಉಳ್ಳವರ ಪರವಾಗಿದೆ. ಅಸಂಘಟಿತ ಕಾರ್ಮಿಕರು ನಿಜವಾಗಲೂ ಇವತ್ತು ತುಂಬ ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಉಳಿದಂತೆ ಕಟ್ಟಡ ಕಾರ್ಮಿಕರ ವಿಚಾರಕ್ಕೆ ಬರುವುದಾದರೆ ಕಟ್ಟಡ ಕಾರ್ಮಿಕರಿಗೆ ಆರ್ಥಿಕವಾದಂಥ ಅಭದ್ರತೆ ಕಾಡ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನು ನಾವು ನೋಡುವುದಾದರೆ ಅವರು ಅನೇಕ ಸಂದರ್ಭಗಳಲ್ಲಿ ಅವರು ಸಂಘಟಿತರಾಗುವುದಿಲ್ಲ ಅನ್ನುವುದನ್ನು ನಾವು ನೋಡ್ತೇವೆ. ಕಟ್ಟಡ ಕಾರ್ಮಿಕರ ಸಮಸ್ಯೆಗಳಲ್ಲಿ ನಾವು ನೋಡುವುದಾದರೆ ಅವರು ಯಾವ ಇಂಜಿನಿಯರ್ ಜೊತೆ ಕೆಲಸ ಮಾಡ್ತಾರೆ, ಯಾರು ಅವರಿಗೆ ಮೇಸ್ತ್ರಿ ಆಗಿರ್ತಾರೆ, ಅವರು ಕಾಂಟ್ರಾಕ್ಟರ್ ಏನಿದ್ದಾರೆ ಅವರು ಕಾಂಟ್ರಾಕ್ಟರು ನಿಜವಾಗಲೂ ಅಧಿಕೃತವಾಗಿ ಕೆಲಸ ಮಾಡ್ತಾ ಇದ್ದಾರಾ ಮತ್ತು ಕೆಲಸ ಮಾಡುವಂತ ಸಮಯದಲ್ಲಿ ಕಾರ್ಮಿಕ ಇಲಾಖೆಯ ಅನುಗುಣವಾಗಿ ನಡ್ಕೊಳ್ತಾ ಇದ್ದಾರಾ ಮತ್ತು ಕೆಲಸ ಮಾಡುವಂತ ಸಮಯದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳೇನಿದೆ, ಸಾವಿನ ದವಡಿಗೆ ಹೋಗುವಂತ ಅನೇಕ ಸಂದರ್ಭಗಳು ಒದಗಿ ಬರ್ತದೆ. ಕಟ್ಟಡ ಕಾರ್ಮಿಕರ ಸಮಯದಲ್ಲಿ ನಾವು ನೋಡುವುದಾದರೆ ಒಂದು ಸ್ವಲ್ಪ ಆ ಕಟ್ಟಡ ಕಾರ್ಮಿಕ ಏನಾದರೂ ಮೈ ಮರೆತರೆ ಅವನು ಸಾವನ್ನು ಸಹ ಎದುರುಗೊಳ್ಳುವಂತ ಆಪತ್ತುಗಳಿಗೆ ಅವನು ಬಂದು ನಿಲ್ಲಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಅವರನ್ನು ಕೆಲಸ ಮಾಡುವಂತ ಕಾಂಟ್ರಾಕ್ಟರ್ ಏನಿದ್ದಾನೆ, ಗುತ್ತಿಗೆದಾರರು ಏನಿದ್ದಾರೆ, ಅವರು ನಿಜವಾಗಲು ಅವರಿಗೆ ಮುನ್ನೆಚ್ಚರಿಕೆಯ ಕ್ರಮಗಳಿಗೆ ಬೇಕಾದಂಥ, ಅವರ ಆರೋಗ್ಯಕ್ಕೆ ಬೇಕಾದಂಥ ಮತ್ತು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವರು ಆ ಆಪತ್ತಿನಿಂದ ರಕ್ಷಿಸಿಕೊಳ್ಳುವುದಕ್ಕೆ ಬೇಕಾದಂಥ ವಸ್ತುಗಳೇನಿದೆ, ಆ ಸಂಪನ್ಮೂಲಗಳೇನಿದೆ, ಆ ಸಂಪನ್ಮೂಲಗಳನ್ನು ಬಳಸ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಒಂದು ವೇಳೆ ಕೆಲಸ ಮಾಡುವ ಸಂದರ್ಭದಲ್ಲಿ ಅವನೇನಾದರೂ ಅಕಸ್ಮಾತ್ ಆಗಿ ಹಸು ನೀಗಿದರೆ ಅವನಿಗೆ ಆ ಕಾಂಟ್ರಾಕ್ಟ್ ಏನಿದ್ದಾರೆ ಅವನು ಸರಾಸರಿ 5 ರಿಂದ 20 ಲಕ್ಷ ರೂಪಾಯಿಗಳ ಅವರಿಗೆ ಹಣವನ್ನು ಕೊಡುವಂಥದ್ದು ಕಾನೂನುಗಳನ್ನು ನಾವು ನೋಡ್ತೇವೆ. ಕೆಲವು ವಿಶೇಷ ಪ್ರಕರಣಗಳಲ್ಲಿ ಈ ಕಾನೂನನ್ನು ನಾವು ಗಮನಿಸ್ತೇವೆ. ಆದರೆ ಇವತ್ತು ಕಟ್ಟಡ ಕಾರ್ಮಿಕರನ್ನು ನಾವು ನೋಡುವುದಾದರೆ ಯಾವುದೇ ಥರದ ಮುನ್ನೆಚ್ಚರಿಕೆಯ ಕ್ರಮಗಳಿಲ್ಲದೆ ಇವತ್ತು ಕೆಲಸಗಳನ್ನು ಮಾಡಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಇನ್ನು ಗ್ರಾಮೀಣ ಭಾಗದಲ್ಲಿ ನಾವು ನೋಡುವುದಾದರೆ ಅಸಂಘಟಿತ ವಲಯ ಏನಿದೆ, ಇವತ್ತು ಗುತ್ತಿಗೆ ಕಾರ್ಮಿಕರು ಅಂತ ನಾವೇನು ಕರಿತೇವೆ, ಮನೆ ಕೆಲಸ ಮಾಡುವಂಥ ಕಾರ್ಮಿಕರು ಅಂತ ನಾವೇನು ಕರಿತೇವೆ. ಅಷ್ಟೇ ಯಾಕೆ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಊದು ಕಡ್ಡಿ ಬತ್ತಿಗಳಲ್ಲಿ ಕೆಲಸ ಮಾಡುವಂಥವರು, ಮೇಣದ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥವರು, ಪಟಾಕಿಗಳನ್ನು ಸಿಡಿಮದ್ದಿನಲ್ಲಿ ಕೆಲಸ ಮಾಡುವಂಥವರು, ಅವರು ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ. ಅವರಿಗೆ ಲಂಗ್ಸ್ ಸಂಬಂಧಪಟ್ಟಂಥ ಅನಾರೋಗ್ಯಕ್ಕೆ ಗುರಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಇವತ್ತು ಅಸಂಘಟಿತ ವಲಯ ಏನಿದೆ, ಭಾರತದಲ್ಲಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರೇನಿದೆ ಇವತ್ತು ನಿಜವಾಗಲು ಶೋಚನೀಯವಾದಂತಹ ಸ್ಥಳಕ್ಕೆ ತಲುಪಿದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಭಾರತದಲ್ಲಿರ್ತಕ್ಕಂಥ ಈ ಅಸಂಘಟಿತ ಕಾರ್ಮಿಕರ ಸಂಘಗಳೇನಿದೆ, ಈ ಸಂಘಗಳು ಭಾರತ ಸರ್ಕಾರದ ಕಾರ್ಮಿಕರ ಇಲಾಖೆಯ ಮೂಲಕ 1993, 1995, 2021ರಲ್ಲಿ ಕಾರ್ಮಿಕರಿಗೆ ಅನೇಕ ವಿಶೇಷವಾದಂತಹ ಕಾನೂನುಗಳನ್ನು ಹೊರತಂದಿದ್ದನ್ನು ನಾವು ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ಕಾರ್ಮಿಕರಿಗಾಗಿ ವಿಶೇಷವಾಗಿ ಅಧಿವೇಶನಗಳನ್ನು ನಡೆಸಿದ್ದನ್ನು ನಾವು ನೋಡ್ತೇವೆ. ಅವು ಇವತ್ತು ಏನು ಅಧಿವೇಶನದಲ್ಲಿ ನಡೆಯುವಂಥ ಮಾಹಿತಿಗಳೇನಿದೆ ಅದು ನಿಜವಾಗಲೂ ಇವರ ಹಂತಕ್ಕೆ ತಲುಪದೇ ಇರುವುದು ಒಂದು ದೊಡ್ಡ ದುರಂತವಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಲೇಬೇಕಾಗ್ತದೆ. ಎರಡನೇದು ನಾವು ನೋಡುವುದಾದರೆ ಭೇದ ಭಾವದಿಂದ ಮುಕ್ತರಾಗುವಂಥ ನಿಮ್ಮ ಹಕ್ಕು. ಇಲ್ಲಿ ನಿಮ್ಮ ಮಾಲೀಕರು ಒಂದು ವೇಳೆ ಅಲ್ಲಿ ಕೆಲಸ ಮಾಡುವಂಥ ಸಮಯ ಏನಿದೆ, ಆ ಕೆಲಸ ಮಾಡುವಂಥ ಸ್ಥಳದಲ್ಲಿ ಜಾತಿ, ಮತ, ಪಂಥಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಒಂದು ವೇಳೆ ಅಲ್ಲಿ ಏನಾದರೂ ಬಣ್ಣ, ಧರ್ಮ,
ಜಾತಿ ಇವುಗಳ ಆಧಾರದಿಂದ ನಿಮಗೆ ಏನಾದರೂ ಸಮಸ್ಯೆ ಮಾಡುವುದಾದರೆ ಖಂಡಿತವಾಗಲೂ ಇದು ತಪ್ಪು ಅನ್ನುವಂಥ ಮಾಹಿತಿಯನ್ನು ನೀವು ನೀಡಬೇಕಾಗ್ತದೆ. ಯಾಕಂತಂದರೆ ಭೇದ ಭಾವದಿಂದ ಮುಕ್ತರಾಗುವಂಥದ್ದು ನಮ್ಮ ಹಕ್ಕಾಗಿದೆ ಅನ್ನುವಂಥದ್ದನ್ನು ನಾವು ನೋಡುವುದಕ್ಕೆ ಬಹಳ ಮುಖ್ಯ ಆಗ್ತದೆ. ಇನ್ನುಳಿದಂತೆ ಮೂರನೇದು ನಾವು ನೋಡುವುದಾದರೆ ಲೈಂಗಿಕ ಕಿರುಕುಳ ಮತ್ತು ಲೈಂಗಿಕ ಶೋಷಣೆಯಿಂದ ಮುಕ್ತವಾಗುವಂಥ ಕಾನೂನಿದೆ. ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ಕೆಲಸ ಮಾಡುವ ಸ್ಥಳ ಏನಿದೆ ಅಲ್ಲಿ ಕಾನೂನು ಬಾಹಿರವಾಗಿ ಯಾವುದಾದರೂ ಚಟುವಟಿಕೆಗಳಲ್ಲಿ ನೀವು ಕೆಲಸ ಮಾಡುವಂಥ ಮಾಲೀಕರು ಅಥವಾ ಕೆಲಸ ಮಾಡುವಂಥ ಯಾರಾದರೂ ತೊಡಗಿಸಿಕೊಂಡಿದ್ರೆ ಅದು ಖಂಡಿತವಾಗಲೂ ಅದಕ್ಕೆ ಸಮಸ್ಯೆಗಳಿಗೆ ಎದುರಿಸಬೇಕಾಗ್ತದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ಲೈಂಗಿಕ ಕಿರುಕುಳ ಮತ್ತು ಲೈಂಗಿಕ ಶೋಷಣೆಯಿಂದ ಮುಕ್ತವಾಗಿರುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಅನ್ನುವುದನ್ನು ನಾವು ನೋಡ್ತೇವೆ. ಹೀಗೆ ನಿಮ್ಮನ್ನ ಯಾವುದೇ ವಿಧದ ಲೈಂಗಿಕತೆಗೆ ಆಗ್ರಹಿಸದಿರುವಂಥದ್ದು, ನಿಮ್ಮನ್ನು ಲೈಂಗಿಕ ವಿಧದಲ್ಲಿ ಆಕರ್ಷಿಸುವಂಥದ್ದು, ನಿಮ್ಮನ್ನು ಯಾವುದೇ ವಿಧದಲ್ಲಿ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸುವುದೇನಿದೆ ಅದನ್ನು ಖಂಡಿತವಾಗಲು ನಾವು ನಿಷೇಧ ಮಾಡಲಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಕಾನೂನಿನ ಚೌಕಟ್ಟಿನಲ್ಲಿ ನಾವು ಮಾತನಾಡುವುದಾದರೆ ಕಾನೂನಿನ ಅನ್ವಯ ಲೈಂಗಿಕ ಕಿರುಕುಳ ಮತ್ತು ಲೈಂಗಿಕ ಶೋಷಣೆ ನಾವು ಕೆಲಸ ಮಾಡುವಂಥ ಪ್ರದೇಶಗಳೇನಿದೆ ಅಲ್ಲಿ ಮುಕ್ತವಾಗಿರಬೇಕು ಅಂತಂದರೆ ಅದು ನಿಮ್ಮ ಹಕ್ಕು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಉಳಿದಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುವುದೇನಿದೆ ಅದು ನಮ್ಮ ಹಕ್ಕಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ವೈದ್ಯಕೀಯ ಚಿಕಿತ್ಸೆ ಇದು ಬಹಳ ಮುಖ್ಯ. ನಾವು ಕಾರ್ಮಿಕರು ಏನಿದ್ದೇವೆ ಈ ಕಾರ್ಮಿಕರು ಕೆಲಸ ಮಾಡುವಂತಹ ಸಮಯದಲ್ಲಿ ಅವರಿಗೆ ಅವರ ವೇತನಕ್ಕೆ ಅನುಗುಣವಾಗಿ ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹಣವನ್ನು ನೀಡುವಂಥದ್ದು ಕಾರ್ಮಿಕ ಹಕ್ಕುಗಳಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಕಾರ್ಮಿಕರು ಅಂತಂದರೆ ಅದು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡುವಂಥವರಲ್ಲ. ಕಾರ್ಮಿಕರಿಗೂ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಬದುಕನ್ನು ಕಟ್ಟಿಕೊಡಬೇಕು ಅನ್ನುವಂಥದ್ದನ್ನು ಈ ಕಾರ್ಮಿಕರ ಹಕ್ಕುಗಳಲ್ಲಿ ನಾವು ನೋಡ್ತೇವೆ. ಇನ್ನುಳಿದಂತೆ ಈ ಕಾರ್ಮಿಕರು ಕೆಲಸ ಮಾಡುವ ಸಂದರ್ಭ ಏನಿದೆ ಈ ಸಂದರ್ಭದಲ್ಲಿ ಸುರಕ್ಷಾ ಸಾಧನಗಳನ್ನು ಗಮನಿಸುವಂತನ್ನು ನಾವು ಮಾಡಬೇಕಾಗ್ತದೆ. ಈ ಸುರಕ್ಷಾ ಸಾಧನಗಳೇನಿದೆ ಕೆಲಸ ಮಾಡುವ ಸಮಯದಲ್ಲಿ ಕ್ರಿಮಿನಾಶಕ ಮತ್ತು ಅಪಾಯಕಾರಿ ರಾಸಾಯನಿಕ ವಸ್ತುಗಳೇನಿದೆ ಈ ರಾಸಾಯನಿಕ ವಸ್ತುಗಳಿಂದ ನಾವು ಮುಕ್ತರಾಗಬೇಕಾಗಿದೆ. ಕಾರ್ಮಿಕರು ಬಂದಂಥ ತಂತ್ರಜ್ಞಾನ ಏನಿದೆ ಆ ತಂತ್ರಜ್ಞಾನಕ್ಕೆ ಕಾಲಕ್ಕೆ ಸಂಬಂಧಪಟ್ಟಂತೆ ಆ ತಂತ್ರಜ್ಞಾನವನ್ನು ಅರಿಯಬೇಕು. ಆ ತಂತ್ರಜ್ಞಾನವನ್ನು ಅರಿಯುವುದರ ಜೊತೆಗೆ ಕಾರ್ಮಿಕರು ಆ ಇಲಾಖೆ ಏನಿದೆ ನೀವು ಕೆಲಸ ಮಾಡುವಂಥ ಮಾಲೀಕರಿಗೆ ಹೆಚ್ಚು ನೀವು ಉತ್ಪಾದನೆಯನ್ನು ಮಾಡಿಕೊಡುವುದರ ಜೊತೆಗೆ ಅವರಿಗೆ ಲಾಭದ ಕಡೆಗೆ ನೀವು ಹೆಜ್ಜೆ ಆಗಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಇನ್ನು ಮುಖ್ಯವಾಗಿ ನಾವು ಗಮನಿಸುವುದಾದರೆ ಅಲ್ಲಿ ನಾವು ಕೆಲಸ ಮಾಡುವಂಥ ಸಮಯದಲ್ಲಿ ಕಾರ್ಮಿಕ ಕಾನೂನುಗಳ ಅನುಗುಣವಾಗಿ ಕಾರ್ಮಿಕ ಕಾಯ್ದೆಗಳೇನಿದೆ ಈ ಕಾರ್ಮಿಕ ಕಾಯ್ದೆಗಳ ಅನುಗುಣವಾಗಿ ನಾವು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ವೈದ್ಯಕೀಯ ತುರ್ತು ಬರುವಂಥ ಪ್ರಸಂಗಗಳು ಎದುರಾಗ್ತವೆ. ಇವು ವೈದ್ಯಕೀಯ ತುರ್ತು ಪ್ರಸಂಗಗಳು ಎದುರಾದಂಥ ಸಂದರ್ಭಗಳೇನಿದೆ ಆ ಸಂದರ್ಭಗಳಲ್ಲಿ ನಾವು ಸಿದ್ಧ ಇರಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಈ ವೈದ್ಯಕೀಯ ತುರ್ತು ಸಂದರ್ಭಗಳಲ್ಲಿ ನಾವು ಕೆಲಸ ಮಾಡುವ ಸ್ಥಳ ಏನಿದೆ ಆ ಕೆಲಸ ಮಾಡುವಂಥ ಸ್ಥಳ ಮತ್ತು ಕಾರ್ಮಿಕರೆಲ್ಲರೂ ಐಕ್ಯತೆಯಿಂದ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಅಷ್ಟೇ ಯಾಕೆ ಇವತ್ತು ಕೆಲಸ ಮಾಡುವಂಥ ಸ್ಥಳದಲ್ಲಿ ಒಂದು ಮುಕ್ತವಾದಂಥ ಒಂದು ಅತ್ಯುತ್ತಮವಾದಂಥ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ಕಾರ್ಮಿಕರಿಗಾಗಿ ಭಾರತದ ಉದ್ದಗಲಕ್ಕೂ 22 ರಾಜ್ಯಗಳಲ್ಲಿ ಕಾರ್ಮಿಕರ ಇಲಾಖೆ ಸರಾಸರಿ 27 ಯೋಜನೆಗಳನ್ನು ಜಾರಿ ಮಾಡಿದೆ. ಕೇಂದ್ರ ಸರ್ಕಾರದಿಂದ 16 ಯೋಜನೆಗಳು ಜಾರಿಯಲ್ಲಿದ್ದಾವೆ. ಈ ಕೇಂದ್ರ ಸರ್ಕಾರದ 16 ಯೋಜನೆಗಳೇನಿದೆ ಈ ಕಾರ್ಮಿಕರಿಗೆ ಎಲ್ಲ ರೀತಿಯಲ್ಲೂ ಅವರ ಅಭ್ಯುದಯಕ್ಕಾಗಿ ಅವರ ಸಮಗ್ರ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳು ಇಲ್ಲಿರುವುದನ್ನು ನಾವು ನೋಡ್ತೇವೆ. ಕಾರ್ಮಿಕರು ಸಕಾಲಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಸಕಾಲಕ್ಕೆ ಬಳಸಿಕೊಳ್ಳುವುದಕ್ಕೆ ಬಹಳ ಮುಖ್ಯ ಆಗಿದೆ. ಈ ಕಾರ್ಮಿಕರ ಯೋಜನೆಗಳನ್ನು ಬಳಸಿಕೊಳ್ಳುವುದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಆಧಾರಗಳೇನಿದೆ ಸರ್ಕಾರಿ ದಾಖಲೆಗಳಿದೆ ಆ ದಾಖಲೆಗಳನ್ನು ಸಹ ಅವರು ನಿಯತಕಾಲಿಕೆಗಳನ್ನು ಸರಿ ಮಾಡಿಕೊಳ್ಳಬೇಕಾಗಿದೆ. ಹಾಗಾಗಿ ಕಾರ್ಮಿಕರ ಐಕ್ಯತೆ ಏನಿದೆ ಈ ಕಾರ್ಮಿಕರ ಹಕ್ಕುಗಳೇನಿದೆ ಈ ಕಾರ್ಮಿಕರು ಅವರ ನಿಜವಾದ ನಡಿಗೆ ಒಂದು ಅಭಿವೃದ್ಧಿಯ ಕಡೆಗೆ ನಡಿಬೇಕಾಗಿದೆ. ಹಾಗಾಗಿ ನಮ್ಮ ಹಕ್ಕುಗಳನ್ನು ನಾವು ನಿರಂತರವಾಗಿ ತಿಳಿದುಕೊಳ್ಳೋಣ ಅಂತೇಳಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೀವು ನಿರಂತರವಾಗಿ ನೋಡ್ತಾ ಇರಿ ಕನ್ನಡ ಭೂಮಿ ನ್ಯೂಸ್. ನಮಸ್ಕಾರ.